ನಾವು ಒಂದು PC ಅಂದರೆ ನಮ್ಮದು ಎಸೆನ್ಷಿಯಲ್ ಕಮಾಡಿಟೀಸ್ ಕಾಯ್ದೆಯಲ್ಲಿ ಒಂದು ಕಾನ್ಫಿಸ್ಕೇಷನ್ ಆರ್ಡರ್ಸ್ ನಾವು ಇಶ್ಯೂ ಮಾಡಬೇಕು. ಅಂದರೆ ಮಾಲ್ ಏನಿದೆ ಆ ಮಾಲನ್ನು ಕಾನ್ಫಿಸ್ಕೇಟ್ ಮಾಡಿ ಒಂದು ಆದೇಶ ನಾವು ಹೊರಡಿಸ್ತೀವಿ. ನಂತರ ಆ ಜಪ್ತಿಯಾದ ಮಾಲನ್ನು ಹರಾಜು ಹಾಕುವ ಪ್ರಕ್ರಿಯೆ, ಡಿಸ್ಪೋಸ್ ಮಾಡುವಂಥ ಪ್ರಕ್ರಿಯೆ, ಅದು 2 ಥರದ ಕ್ರಮಗಳಾಗುತ್ತೆ. ಮತ್ತು ಇದು ಯಾರು ಮಾಡಿದ್ದಾರೆ ಅವ್ರ ಮೇಲೆ ದಂಡ ವಿಧಿಸುವಂತಹ ಕ್ರಮ ಆಗಿದೆ. ಮತ್ತು ಪೊಲೀಸ್ ತನಿಖೆ ಕೂಡ ಇದರಲ್ಲಿ ನಡೀತಾ ಇದೆ. ಸೊ ಆ ವಿವಿಧ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಇದು ಎಲ್ಲ ತನಿಖೆಯಿಂದ ಹೊರಗಡೆ ಬರ್ತದೆ. ಪ್ರತಿಯೊಂದು ಕೂಡ ತನಿಖೆಯ ಒಳಗೆ ಇದೆ. ತನಿಖೆಗೆ ಒಳಪಟ್ಟು ಅಲ್ಲಿ ಏನು ತನಿಖೆಯಲ್ಲಿ ಹೊರಗಡೆ ಬರ್ತದೆ ಆವಾಗ ನಾವು ತಮಗೆ ಆ ವಿವರಗಳನ್ನು ಶೇರ್ ಮಾಡ್ತೀವಿ. ಕುಡಿಯೋ ನೀರಿನಲ್ಲಿ ನಮ್ಮ ಬಳ್ಳಾರಿ ಬಹುಕೇಂದ್ರಿತ ನಮ್ಮ ಇಂಪೌಂಡಿಂಗ್ ರಿಸರ್ವಾಯರ್ಸ್, ಅಂದರೆ ನಾವು ಕೆರೆಗಳಲ್ಲಿ ನೀರು ತುಂಬಿಸ್ಕೊಂಡು ಸರಬರಾಜು ಮಾಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಇದೆ. ಅದೇ ರೀತಿ ನಾವು ಸಿರುಗುಪ್ಪ ಎಲ್ಲ ಹೋದಾಗ ನಮ್ಮ ರಿವರ್ಗಳಿಂದನೇ ಅಲ್ಲಿ ಕೆಲವು ಪ್ರದೇಶಗಳಿಂದ ನಾವು ಟ್ಯಾಪ್ ಮಾಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಇಂಪೌಂಡಿಂಗ್ ರಿಸರ್ವಾಯರ್ ಪರಿಸ್ಥಿತಿ ನಾವು ಅವಲೋಕನ ಮಾಡಿದಾಗ ಬಹುತೇಕ 75ರಿಂದ 80ರಷ್ಟು ರಿಸರ್ವಾಯರ್ಗಳಲ್ಲಿ ನಮಗೆ 50%ಕ್ಕಿಂತ ಹೆಚ್ಚು ನೀರು ಇವತ್ತಿಗೆ ಇದೆ. ನಮಗೆ ಏಪ್ರಿಲ್ 15ರ ತನಕ ಇಂಪೌಂಡಿಂಗ್ ರಿಸರ್ವಾಯರ್ಗಳಲ್ಲಿ ನೀರು ಕೊಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅದೇ ರೀತಿ ನಾವು ಸ್ವಲ್ಪ ನಮ್ಮ ಒಂದು ರೆಗ್ಯುಲಾರಿಟಿಯನ್ನು, ನೀರು ಕೊಡುವ ಅವಧಿಯನ್ನು ಸ್ವಲ್ಪ ವಿಸ್ತರಿಸಿಕೊಳ್ಳಲ್ಲಿ ನಾವು ಏಪ್ರಿಲ್ ಅಂತ್ಯದ ತನಕನೂ ನಮಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ತದನಂತರ IRಗಳು ನಮಗೆ ತುಂಗಭದ್ರಾದಲ್ಲಿ LLCಯಲ್ಲಿ ನೀರು ಕೊಟ್ಟ ತಕ್ಷಣ ನಮಗೆ ಇನ್ನು ಮುಂದೆ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ಅದರಲ್ಲಿ ಏನಾದರೂ ವಿಳಂಬ ಆದರೆ ಅಂಥ ಸಂದರ್ಭಗಳಲ್ಲಿ ನಾವು ಈಗಾಗಲೇ ಬೋರ್ವೆಲ್ಗಳ ಮೂಲಕ ನೀರನ್ನು ಒದಗಿಸೋಕ್ಕೆ ತಯಾರು ಮಾಡ್ಕೊಂಡಿದ್ದೇವೆ. ನಮ್ಮ ಇಲಾಖೆಯ ಬೋರ್ವೆಲ್ಗಳು ಜೊತೆಗೆ ಖಾಸಗಿ ಬೋರ್ವೆಲ್ಗಳನ್ನು ಕೂಡ ಸುಮಾರು 100 ಖಾಸಗಿ ಬೋರ್ವೆಲ್ಗಳನ್ನು ನಾವು ಗುರುತಿಸಿಟ್ಟುಕೊಂಡು ಆ ರೈತರ ಜೊತೆ ಮಾತಾಡಿಕೊಂಡು ನಾವು ಸಿದ್ಧತೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಬೋರ್ವೆಲ್ಗಳ ಮೂಲಕ ನಾವು ನೀರು ಪೂರೈಕೆಯನ್ನು ಮಾಡ್ತೀವಿ. ನಮ್ಮ ಒಂದು ಸಮೀಕ್ಷೆಯ ಪ್ರಕಾರ ಕುಡಿಯುವ ನೀರಿನ ಸಮಸ್ಯೆ ನಮಗೆ ಬರೋದಿಲ್ಲ. ನಮ್ಮಲ್ಲಿ ನಮಗೆ ಗೊತ್ತಿರೋ ಹಾಗೆ ಗಣಿಗಾರಿಕೆ ಮತ್ತು ನಮ್ಮ ಐರನ್ ಇಂಡಸ್ಟ್ರಿ ಇದು ಪೊಲ್ಯೂಷನಲ್ಲಿ ಭಾಳ ಗಣನೀಯವಾದ ಕಾಂಟ್ರಿಬ್ಯೂಟರ್ಸ್. ಸೊ ಇದರಲ್ಲಿ ಮೊದಲನೇ ಹಂತ ನಾವು ಅದನ್ನು ಐಡೆಂಟಿಫೈ ಮಾಡೋದು. ಅದಕ್ಕೆ ನಾವು KMERC ವತಿಯಿಂದ ದ ಮೋಸ್ಟ್ ಅಡ್ವಾನ್ಸ್ಡ್ ಆಫ್ ದ ಟೆಕ್ನಾಲಜಿ, ನಮ್ಮದೇ ಅಡ್ವಾನ್ಸ್ಡ್ ಏರ್ ಮಾನಿಟರಿಂಗ್ ಸ್ಟೇಷನ್ಸ್, ಇದನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಒಂದು ಅನುಮೋದನೆ ಹಂತಕ್ಕೆ ನಾವು ತಗೊಂಡು ಹೋಗಿದ್ದೇವೆ. ಯಾವ ಪ್ರದೇಶದಲ್ಲಿ ನಾವು ಏರ್ ಮಾನಿಟರಿಂಗ್, ಕ್ವಾಲಿಟಿ ಮಾನಿಟರಿಂಗ್ ಮಾಡಿದಾಗ ಯಾವ ಯಾವ ಝೋನ್ಗಳಲ್ಲಿ ನಮಗೆ ಈ ರೀತಿಯ ಒಂದು ಏರ್ ಕ್ವಾಲಿಟಿ ಡ್ರಾಪ್ ಆಗಿದೆ ಅಂತ ಗೊತ್ತಾಗುತ್ತೆ, ಆವಾಗ ಅಂತಹ ಇಂಡಸ್ಟ್ರಿಗಳ ಮೇಲೆ ನಾವು ಝೀರೋ ಇನ್ ಆಗ್ತೀವಿ. ಅವ್ರ ಮೇಲೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ನಮ್ಮ ಸಂಪನ್ಮೂಲನ ಅಲ್ಲಿ ಹೆಚ್ಚು ವ್ಯಯ ಮಾಡಿ ಅಂಥ ಇಂಡಸ್ಟ್ರಿಗಳ ಮೂಲಕ ನಾವು ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಇದೆ. ಅದರಿಂದ ಇದೊಂದು ವಿನೂತನವಾಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಾವು ಕ್ರಮ ತಗೊಂಡಿದ್ದೇವೆ. ಸೊ ಈ ತರಹದ ಬೀದಿ ನಾಯಿಗಳನ್ನು ಒಂದು ನಮ್ಮ ಡಾಗ್ ಶೆಲ್ಟರ್ಗಳಲ್ಲಿ ಇರಿಸಿ ಅವುಗಳನ್ನು ಆರೈಕೆ ಮಾಡಬೇಕು ಅಂತ ಆದೇಶ ಇದೆ. ಇದರ ಪ್ರಕಾರ ನಮ್ಮ ಎಲ್ಲ ನಗರ ಸಂಸ್ಥೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ ಅದಕ್ಕೆ ಬೇಕಾದ ಜಾಗವನ್ನು ಗುರುತಿಸಿದ್ದೀವಿ. ಮತ್ತು ಡಾಗ್ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡೋಕ್ಕೆ ಅಗತ್ಯವಾದ ಅನುದಾನ ಕೂಡ ಸರ್ಕಾರದಿಂದ ಬಂದಿದೆ. ಸಿಟಿ ಕಾರ್ಪೊರೇಷನ್ ಕೂಡ ಅವ್ರ ಹತ್ರನೂ ಕೂಡ ಅನುದಾನ ಇದೆ. ಅವ್ರದ್ದು ಕೂಡ ಜಾಗ ಗುರುತಿಸಿ ಈಗಾಗಲೇ ನಾವು ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದ್ದೇವೆ. ಅವ್ರದ್ದು ಕೂಡ ಪ್ರಾರಂಭ ಮಾಡ್ತೀವಿ. ಮತ್ತು ಉಳಿದ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಈಗಾಗಲೇ ಒಂದು ಕಡೆ ಕಾಮಗಾರಿ ಪ್ರಾರಂಭ ಆಗಿದೆ, ಉಳಿದವು ಕೂಡ ಟೆಂಡರ್ ಹಂತಗಳಲ್ಲಿ ಇದೆ. ಆ ಟೆಂಡರ್ ಕ್ಲೋಸ್ ಆದ ತಕ್ಷಣ ನಾವು ಆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿ ಪೂರ್ಣಗೊಳಿಸ್ಕೊಳ್ತೀವಿ. ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್. ಎರಡನೆಯದು, ಈಗ ನಾವು ABC ಕಾರ್ಯಕ್ರಮ ನಾವು ಜಾರಿ ಮಾಡಲೇಬೇಕು. ಆದ್ದರಿಂದ ನಮಗೆ ಈಗಾಗಲೇ ನಮ್ಮ ಕಾರ್ಪೊರೇಷನ್ ವತಿಯಲ್ಲಿ ABC ಸೆಂಟರ್ ನಾವು ತೆರೆದಿದ್ದೀವಿ. ಅಲ್ಲಿ ಕೂಡ ಸ್ಟೆರಿಲೈಸೇಷನ್ ಆಗ್ತಾ ಇದೆ. ಈಗಾಗಲೇ ನಮ್ಮ ಆಯುಕ್ತರೇ ಹೇಳಿರೋ ಹಾಗೆ 3900 ನಾಯಿಗಳಿಗೆ ನಾವು ಸ್ಟೆರಿಲೈಸ್ ಮಾಡಿದ್ದೇವೆ ಆ ABC ಸೆಂಟರ್ನಲ್ಲಿ. ನಾನು ಕೂಡ ಹೋಗಿ ನೋಡಿದ್ದೀನಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.